ಅರೆ ಹುಲಿಯಪ್ಪ, ನನ್ ನೋಡಕ್ ತಾನೇ ಬಂದಿರೋದು. ಅವ್ರ ಜೊತೆ ಕುತ್ಕೊಂಡು ಏನ್ ಮಾತಾಡ್ತಾ ಇದೀಯಾ? ಕೀ ತಗೊಂಡು ಒಳಗಡೆ ಕುತ್ಕೊಳ್ಳೋದಲ್ವಾ? ಬಾ ಒಳಗಡೆ ಕೂತ್ಕೋ. ಎಕ್ಸ್ಕ್ಯೂಸ್ ಮೀ, ಒಳಗ್ ಹೋಗ್ಬೇಕಾಗಿರೋ ನೀನು. ಅಂದ್ರೆ ಸ್ಟೇಷನ್ ನಡಿ, ಎಲ್ಲ ಹೇಳ್ತೀನಿ. ಅಂದ್ರೆ ಇವ್ರಾಗ್ಲೇ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದಾರಾ? ಹೌದು. ಅರೆಸ್ಟ್ ವಾರೆಂಟ್ ಇದೆಯಾ? ಅರೆಸ್ಟ್ ವಾರೆಂಟ್ ತೋರಿಸ್ತೀನಿ ನೋಡಿ. ಏನೋ ಮಾಡ್ತಿದ್ಯಾ? ನಾನ್ ನಿನ್ ಫ್ರೆಂಡ್ ಕಣೋ. ಫ್ರೆಂಡ್ ಅಂತ ಫ್ರೆಂಡು ಬೆಂಡ್ ಎತ್ಬಿಡ್ತೀನಿ ನನ್ ಮಗನೇ. ಏಯ್, ಒಳಗಡೆ ಹೋಗೋದಕ್ಕೆ ಅಷ್ಟೊಂದು ಅರ್ಜೆಂಟ ನಿನಗೆ? ನಡಿ ನಡಿಯೋ, ನಡಿ ಅಂತ. ಹಾಗೆ ನಾನು ಐಚೆ ಕೇಳಿದೆ, ಬಹಳ ಗಲಾಟೆ ಮಾಡ್ತಾನೆ ಸರ್ ಇವ್ನು, ಎತ್ತಕೊಂಡು ಹೋಗಿ ಅಂತ ಹೇಳಿದೆ. ಅದಕ್ಕೆ ಇವರು ಏಯ್ ನಿಂತ್ಕೊಳ್ಳೋ ಅಲ್ಲಿ. ಏನ್ ನಿನ್ ಮನೆ ಕರ್ಕೊಂಡ್ ಬರ್ತಾ ಇದೀಯಾ? ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಅಂತಲ್ವಾ ಹೇಳಿದ್ ನೀನು? ಫ್ರೆಂಡ್ ಅಂತೆ ಫ್ರೆಂಡ್. ಏಯ್, ನೀನು ಒಳಗ್ ಬರ್ಲಿಲ್ಲ ಅಂದ್ರೆ ಮೈ ಮುಳೆಲ್ಲ ಮುರಿದಾಕ್ಬಿಡ್ತೀನಿ. ಬರ ಒಳಗೆ. ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಯಾಕೋ ಕರ್ಕೊಂಡ್ ಬಂದೆ? ಏನು ಇದು? ಲೋ ಆನಂದ, ನನ್ ಕ್ಷಮಿಸ್ಬಿಡೋ. ಆ ಗೀತಾನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಓ, ವಿಷಯ ಇದು. ಟ್ರ್ಯಾಕು ಹಂಗೋಗ್ತಿದ್ಯೋ? ಎದ್ದೇಳು. ಲೋ ಆನಂದ, ನಿನ್ ಹತ್ರ ನನ್ನ ಪ್ರೀತಿ ಭಿಕ್ಷೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಆ ಮನೆ ಬಿಟ್ಟು ಹೋಗ್ಬಿಡೋ. ಆಗ್ಲೇ ಆ ಗೀತಾ ನನ್ ಪ್ರೀತಿಸೋದು. ಡೋಂಟ್ ವರಿ ಮೈ ಫ್ರೆಂಡ್, ನಿನ್ನ ಆಸೆನ ನೆರವೇರಿಸಿ ನಾನೇ ನಿಂತು ನಿನಗೆ ಮದುವೆ ಮಾಡಿಸ್ತೇನೆ. ನಿಜವಾಗ್ಲೂ? ಥ್ಯಾಂಕ್ ಯು ಆನಂದ, ಥ್ಯಾಂಕ್ ಯು. ಆದ್ರೆ ಒಂದು ಪ್ರಾಮಿಸ್ ಮಾಡ್ಬೇಕು. ಒಂದ್ಯಾಕೋ 9 ಪ್ರಾಮಿಸ್ ಮಾಡ್ತೀನಿ. ಏನಾಗ್ಬೇಕೇಳು? ನಿನ್ ಮದುವೆ ಆದ್ಮೇಲೆ ಆ ಮನೇಲಿ ಇರೋರ್ನೆಲ್ಲ ಖಾಲಿ ಮಾಡಿಸಿ ಅವ್ರನ್ನೆಲ್ಲ ಇಲ್ಲಿಗೆ ಕರ್ಕೊಂಡ್ಬಂದು ನಿನ್ ಜೊತೆಲೆ ಇಟ್ಕೋಬೇಕು. ಅಷ್ಟೇ ತಾನೇ? ಲೋ, ಇಷ್ಟು ದೊಡ್ಡ ಮನೆ ನಾನು ಯಾಕೋ ಕಟ್ಸಿರೋದು? ಧಾರಾಳವಾಗಿ ಆಗ್ಬೋದು. ಡನ್ ಡನ್. ಹಾಗಾದ್ರೆ ಇಮ್ಮಿಡಿಯೇಟ್ ಆಗಿ ನಿನ್ ಸೋದರ ಮಾವನಿಗೆ ಫೋನ್ ಮಾಡಿ ಬರಕ್ ಹೇಳು. ಗುಡ್ ಐಡಿಯಾ. ಎಲ್ಲೋಗ್ತಾ ಇದೀಯಾ? ಫೋನ್ ಮಾಡಕೋ. ನೀನು ಹೊಡೆದಿದ್ ನೋವ್ತಾ ಇದೆ, ಸ್ವಲ್ಪ ಮೆಸೇಜ್ ಮಾಡು. ಅದು ಟೈಮ್ ಅಮ್ಮ, ಟೈಮ್. ಓ, ಬಟ್ಟೆಗೆ ಸೋಪ್ ತಿಕ್ಕಿ ವಾಶ್ ಮಾಡ್ತಿದ್ದೀರೋ? ಈಗ ನಾನ್ ನಿಮಗೆ ಸೋಪ್ ತಿಕ್ಕಿ ಬ್ರೈನ್ ವಾಶ್ ಮಾಡ್ಬೇಕು. ಅಮ್ಮ ಅಮ್ಮ ನಮಸ್ಕಾರ. ನೀನನ್ನು ಅರೆಸ್ಟ್ ಮಾಡಿ ಲಾಕಪ್ ಹಾಕ್ಲಿಲ್ವಾ? ಅವನ್ ನನ್ನ ಸ್ನೇಹಿತ, ಬಹಳ ಉಪದೇಶ ಮಾಡ್ದ. ಆಮೇಲೆ ನನಗೂ ಅನ್ನಿಸ್ತು ನಾನ್ ನಿಮ್ಗೆ ತುಂಬಾ ತೊಂದರೆ ಕೊಟ್ಟಿದ್ದೀನಿ ಅಂತ. ದಯವಿಟ್ಟು ನನ್ನ ಕ್ಷಮಿಸಿಮ್ಮ. ಏನೋಪ್ಪ, ನೀನು ಯಾವ ಹೊತ್ತಿಗೆ ಏನ್ ಮಾಡ್ತೀಯೋ ಆ ದೇವರಿಗೆ ಗೊತ್ತು. ಇಲ್ಲಮ್ಮ, ಆ ದೇವ್ರ ಮೇಲೆ ಆಣೆ, ಇನ್ ಖಂಡಿತ ನಿಮ್ಗೆ ತೊಂದರೆ ಮಾಡಲ್ಲ. ನೀನ್ ಇಷ್ಟೆಲ್ಲ ಹೇಳಿದ್ಮೇಲೆ ಈಗ ನಂಬಲೇಬೇಕು. ಅದೆಲ್ಲ ಸರಿಮಾ. ಗೀತಾಗಿ ಇಷ್ಟು ವಯಸ್ಸಾಯ್ತು, ಒಂದ್ ಒಳ್ಳೆ ಗಂಡು ನೋಡಿ ಮದುವೆ ಮಾಡೋದು ತಾನೆ. ನಾನ್ ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ಕೊಂಡ್ಬಿಟ್ಟಿದ್ದೀನಪ್ಪ. ಸಂಬಂಧದಲ್ಲಿ ಯಾವ ಗಂಡು ಇಲ್ಲ, ಹೊರಗಡೆ ಗಂಡು ಹುಡ್ಕೊಂಡು ಹೋಗಕ್ಕಾಗತ್ತಾ? ಪರಿಚಯದವ್ರ ಹತ್ರ ಹೇಳಿಟ್ಟಿದ್ದೀನಿ, ನೋಡಿ ಹೇಳ್ತೀನಿ ಅಂದಿದ್ದಾರೆ. ಇನ್ಮೇಲೆ ಆ ತೊಂದ್ರೆ ಏನೂ ಇಲ್ಲ. ಗೀತಾನೇ ಒಂದ್ ಒಳ್ಳೆ ಗಂಡು ನೋಡಿದಾಳೆ. ಗೀತಾನ ಇದೆ ನೋಡಿ, ಕೋಪ ಮಾಡ್ಕೋಬೇಡಿ. ಈ ವಿಷಯನ ಗೀತಾ ಹತ್ರ ಅವಸರ ಪಟ್ಟು ಮಾತಾಡ್ಬೇಡಿ. ಅಷ್ಟೇ ಅಲ್ಲಮ್ಮ, ಆ ಹುಡುಗ ಗೀತಾ ನೋಡಿದ್ಮೇಲೆ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಅವಳನ್ನೇ ಮದುವೆ ಆಗ್ಬೇಕು ಅಂತ ಕಾಯ್ತಾ ಇದ್ದಾನೆ. ಹುಡುಗ ಸರ್ಕಾರಿ ಕೆಲಸದಲ್ಲಿದ್ದಾನೆ, ಕೈ ತುಂಬಾ ಸಂಬಳ, ತುಂಬಾ ಒಳ್ಳೆಯವನು. ನಿನ್ನಿಂದ ಇಂಥ ಒಂದು ಒಳ್ಳೆ ಕಾರ್ಯ ಆಗುತ್ತೆ ಅಂದ್ರೆ ಸಂತೋಷನೇ ಅಪ್ಪ. ಅಮ್ಮ, ನಾನ್ ಎಷ್ಟು ಕಷ್ಟ ಕೊಟ್ಟಿದ್ದೀನಮ್ಮ ನಿಮ್ಗೆಲ್ಲ. ಅದಕ್ಕೊಂದು ಪ್ರಾಯಶ್ಚಿತ್ತ ಅಂತ ಬೇಡವಾ? ಅದಕ್ಕೆ ಇದನ್ನ ಮಾಡ್ತಾ ಇದ್ದೀನಿ. ಈಗ್ಲೇ ಹುಡುಗನ್ ಸೋದರ ಮಾವನ ಹತ್ರ ಹೋಗಿ ಅವನ್ನ ಇಮ್ಮಿಡಿಯೇಟ್ ಆಗಿ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಆ ನನ್ ಮಾತ್ ಕೊಟ್ಮೇಲೆ ಮಾತೆ, ಏನು ಹೆದರ್ಕೋಬೇಡಿ, ಎಲ್ಲ ನಾನ್ ನೋಡ್ಕೋತೀನಿ. ಬರ್ತೀನಮ್ಮ, ಬರ್ತೀನಿ.
ಯಾರಿಲ್ವಾ ಮನೆಗೆ? ಓ ಶಾಂಬೈನವರು ನಮಸ್ಕಾರ. ಹಾ ಬನ್ನಿ ಬನ್ನಿ. ಏನ್ ಲಕ್ಷ್ಮವ್ವ, ನಿನ್ ಮಗ ಇನ್ನು ಬರ್ನಿಲ್ವಾ? ಇಲ್ಲ, ಸಿಟಿಯಿಂದ ಇನ್ನೂ ಬಂದಿಲ್ಲ ಅವನು. ಅವ್ನ್ ಬರ್ತಾನನ್ನೋ ನಂಬಿಕೆ ನನ್ಗಿಲ್ಲ. ಶಾಂಬೈನವ್ರೆ, ಹಾಗೆ ಹೇಳ್ಬೇಡಿ. ಆ ಮನೆ ಮಾರಿ ಖಂಡಿತ ದುಡ್ಡು ತಂದೆ ತರ್ತೀನಿ ಅಂತ ಪತ್ರ ಬರ್ತಿದ್ದಾನೆ. ನೋಡಮ್ಮ, ಹೇಳುವಷ್ಟು ಹೇಳಾಗಿದೆ, ಕೇಳ್ದಷ್ಟು ಗಡುವು ಕೊಟ್ಟಿದೀವಿ. ಇನ್ ನಮ್ ಕೈಲಿ ತಾಳಕ್ಕಾಗಕ್ಕಿಲ್ಲ. ನಿಮ್ ಮನೆ ಹರಾಜಿಗೆ ಬಂದ್ರೆ ನಮ್ ಮೇಲೆ ಅಪವಾದ ಹಾಕ್ಬೇಡಿ ಅಷ್ಟೇ. ಅಮ್ಮ, ಯಾಕಮ್ಮ ಅಳ್ತಾ ಇದ್ಯಾ? ಇವ್ರು ನೋಡಿದ್ರೆ ಬಂದು ಬಂದು ಹೆದರ್ಸ್ಬಿಟ್ಟು ಹೋಗ್ತಿದ್ದಾರೆ. ನಿಮ್ ಅಣ್ಣ ನೋಡಿದ್ರೆ, ಅಮ್ಮ ಎಲ್ಲ ಒಳ್ಳೇದಾಗುತ್ತಮ್ಮ, ಒಳ್ಳೇದಾಗುತ್ತೆ, ನೀನೇನು ಯೋಚನೆ ಮಾಡ್ಬೇಡ ಅಂತ ಕಾಗ್ದ ಬರೀತಿದ್ದಾನೆ. ಅವನ್ ಬರೋ ಅಷ್ಟ್ರಲ್ಲಿ ಇಲ್ಲೆಲ್ಲ ಆಗೋಗಿರುತ್ತೆ ಅಂತ ಕಾಡುತ್ತೆ. ಬನ್ನಿ ಸರ್. ಅಮ್ಮ ಬನ್ನಿ ಸರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಮ್ಮ ಅಮ್ಮ ಅಮ್ಮ, ನಾನ್ ಹೇಳಿದ್ನಲ್ಲ, ಹುಡುಗನ್ ಸೋದ್ರ ಮಾವ, ಹೆಸರು ಗೋಪಿನಾಥ್ ಅಂತ. ತುಂಬಾ ಒಳ್ಳೆ ಮನಸ್ಸು, ಒಳ್ಳೆ ಗುಣ. ಸರ್, ಇವ್ರೆ ಹುಡುಗಿ ಅಮ್ಮ. ನಮಸ್ಕಾರ ತಾಯಿ. ನಮಸ್ಕಾರ. ಮಾತಾಡ್ತಾ ಇರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಯೋ, ಹುಡುಗಿನ್ ತೋರ್ಸು ಅಂದ್ರೆ ಅವ್ರ ಅಮ್ಮನ್ ತೋರಿಸ್ತಾ ಇದೆಯಲ್ಲಪ್ಪ. ಹೆಣ್ ನೋಡಕ್ ಬಂದಿದ್ದು ಹುಲಿಯಪ್ಪನಿಗೆ. ಹೌದು ಸರ್, ನೀವ್ ನೋಡಕ್ ಬಂದಿರೋ ಹುಡುಗಿ ಹೆಸರು ಗೀತಾ ಅಂತ. ಇನ್ನೇನ್ ಆಫೀಸಿಂದ ಬರೋ ಟೈಮು. ನೀವ್ ನೋಡಿ ಮಾತಾಡಿ ಕೆಲಸ ಸಕ್ಸಸ್ ಮಾಡ್ಕೊಂಬಿಡಿ, ಮದ್ವೆ ಡೇಟು ಫಿಕ್ಸ್ ಮಾಡ್ಬಿಡಿ. ನನಗೆ ಸ್ವಲ್ಪ ಕೆಲ್ಸ ಇದೆ, ಹೀಗ್ ಹೋಗ್ ಹಾಗೆ ಬಂದ್ಬಿಡ್ತೇನೆ. ಮಿಕ್ಕಿದ್ದು ಆಮೇಲೆ ಮಾತಾಡೋಣ. ಓಕೆ ಓಕೆ. ಆನಂದ್ ಇಲ್ಲಿ? ಅರ್ಜೆಂಟ್ ಕೆಲ್ಸ ಇದೆ ಅಂತ ಹೊರಗಡೆ ಹೋದ. ಅವನು ಹೋದ್ರೆ ಏನಂತೆ, ಹುಡುಗಿನ ನೋಡಿ ಮೆಚ್ಚಬೇಕಾದವ್ ನಾನ್ ತಾನೆ. ಅಮ್ಮ, ನೀವ್ ನೋಡೋಕೆ ಲಕ್ಷಣವಾಗಿದ್ದೀರಾ. ಖಂಡಿತ ನಿಮ್ ಮಗಳು ಲಕ್ಷಣವಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅಲ್ಲಿ ನೋಡಿ, ಗೀತಾನೇ ಬಂದ್ಬಿಟ್ಲ. ಅಪ್ಪ ಎಲ್ಲಮ್ಮ? ನಮ್ಮಪ್ಪ ಬೇಕು, ನಮ್ಮಪ್ಪ ಬೇಕು, ನನಗ್ ನಮ್ಮಪ್ಪ ಬೇಕು ಡಾಕ್ಟರ್, ನಮ್ಮಪ್ಪ ಬೇಕು, ನನಗ್ ನಮ್ಮಪ್ಪ ಬೇಕು, ನಮ್ಮಪ್ಪ ಬೇಕು ಡಾಕ್ಟರ್, ನಮ್ಮಪ್ಪ ಬೇಕು ಡಾಕ್ಟರ್, ನಮ್ಮಪ್ಪ ಬೇಕು, ನಮ್ಮಪ್ಪ ಬೇಕು ಡಾಕ್ಟರ್. ಬನ್ನಿ ಚಿಕ್ಕಪ್ಪ. ಚೆನ್ನಾಗಿದ್ಯೇನಮ್ಮ? ಅದ್ ಸರಿ, ಆ ಹುಡುಗಿ ಯಾಕೆ ಹಾಗಾಡ್ತಿದ್ದಾಳೆ? ಏನಾಗಿದೆ ಅವಳಿಗೆ? ಆ ಹುಡುಗಿಗೆ ಮೈಂಡ್ ಅಪ್ಸೆಟ್ ಆಗಿದೆ. ಛೇ 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 ಛೇ, ಇಷ್ಟು ಸಣ್ಣ ವಯಸ್ಸಲ್ಲಿ ಯಾಕಮ್ಮ ಹೀಗಾಯ್ತು? ತಂದೆ ಸತ್ತ ಶಾಕ್ನಿಂದ ಹೀಗಾಗಿದೆ. ನೀನ್ ಬಿಡಮ್ಮ, ಒಳ್ಳೆ ಡಾಕ್ಟ್ರು, ಎಂತ ಕಾಯಿಲೆ ಆದ್ರೂ ಟ್ರೀಟ್ಮೆಂಟ್ ಕೊಟ್ಬಿಡ್ತೀಯ. ಕೊಡಬಹುದು, ಆದ್ರೆ ಮತ್ತೆ ಇದೇ ತರ ಶಾಕ್ ಆದ್ರೆ ವಾಸಿ ಮಾಡೋದು ತುಂಬಾ ಕಷ್ಟ. ಬುದ್ಧಿ ಇದೆಯೇನೋ ನಿನಗೆ? ಆ ಹುಡುಗಿನ ಮದುವೆ ಆಗ್ತಾನಂತೆ, ಮದುವೆ. ಅದಕ್ಕೆ ಹೇಳೋದು, ಅನುಭವಸ್ಥರ ಮಾತು ಕೇಳಬೇಕು ಅಂತ. ಅನುಭವ ಇಲ್ಲದೆ ಇದ್ರೆ ಹೀಗೆ ಆಗೋದು, ಗೊತ್ತಾ? ಯಾಕೆ ಸರ್, ಏನಾಗಿದೆ ಆ ಹುಡುಗಿಗೆ? ಅವಳಿಗೆ ಹುಚ್ಚು ಕಣೋ, ಹುಚ್ಚು. ಅಂತ ಹುಡುಗಿ ನಾವು ನೋಡ್ಕೊಂಡ್ ಬಂದಿದ್ದಿಲ್ಲ. ಏನ್ ಹೇಳ್ತಾ ಇದ್ದೀರಾ? ಹೌದು, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಅವಳಿಗೆ ಹುಚ್ಚಿಡ್ದಿದೆ. ಅವಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ನಮ್ಮ ಅಣ್ಣನ ಮಗಳು ಡಾಕ್ಟರ್ ಲತಾ, ಗೊತ್ತಾ? ಏನ್ ಹೇಳ್ತಾ ಇದ್ದೀರಾ ಮಾಮ ನೀವು? ಆ ಹುಡುಗಿ ಸರಿಯಾಗಿ ಹೋಗ್ತಾಳೆ, ಬರ್ತಾಳೆ, ಮಾತಾಡ್ತಾಳೆ, ಕೆಲಸ ಮಾಡ್ತಾಳೆ. ಅವಳಿಗೆ ಹೋಗಿ ಹುಚ್ಚಿಡ್ದಿದೆ ಅಂತ ಇದ್ದೀರಲ್ಲ. ಈಗ ಅವಳಿಗೆ ಹುಚ್ಚಿಲ್ಲ, ಆದ್ರೆ ಮುಂದೆ ಹುಚ್ಚಿಡಿಯೋ ಚಾನ್ಸಸ್ ಇದೆ ಅಂತ ಅದೇ ಡಾಕ್ಟರ್ ನನಗೆ ಹೇಳಿದ್ದಾರೆ, ಗೊತ್ತೇನೋ? ನೋಡಿ ಮಾವ, ನಾನು ಆ ಹುಡುಗಿ ಸರಿಯಾಗಿರುವಾಗ್ಲೇ ನೋಡಿದ್ದೀನಿ, ಸರಿಯಾಗಿರುವಾಗ್ಲೇ ಮಾತಾಡ್ಸಿದ್ದೀನಿ, ಅವಳು ಸರಿಯಾಗಿರುವಾಗ್ಲೇ ಮದುವೆ ಮಾಡ್ಕೋಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀನಿ. ನೀವು ಒಪ್ಕೊಂಡ್ರೆ ಸರಿ, ಇಲ್ದೆ ಹೋದ್ರು ನಾ ಮದುವೆ ಮಾಡ್ಕೋತೀನಿ. ನಿನ್ನಂದೇನೋ ಪ್ರಯೋಜನ? ಅವನಿದಾನಲ್ಲ ನಿನ್ ಫ್ರೆಂಡ್ ಅಂತ ಹೇಳ್ಕೊಂಡು ನಿನ್ನ ಜೀವನದಲ್ಲಿ ಆಟ ಆಡ್ತಾ ಇದ್ದಾನಲ್ಲ, ಅವನ್ಗನ್ಬೇಕು. ಲವ್, ನನ್ ಕಣ್ಣು ಮುಂದೆ ನಿಂತ್ಕೋಬೇಡ, ಹೊರಟೋಗ ಆಚೆ. ಐ ಸೆ ಗೆಟ್ ಔಟ್. ಲೇ ಆನಂದ್, ನಿಂತ್ಕೊಳ್ಳ. ಲೋ,
ನಾನ್ ನಿಮ್ ತಾಯಿಗೆ ಪ್ರಾಮಿಸ್ ಮಾಡಿದ್ದೀನೋ ನಿನ್ಗೊಂದು ಒಳ್ಳೆ ಸಂಬಂಧ, ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಸ್ತೀನಿ ಅಂತ. ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಡು. ನಾನ್ ಮುಂದೆ ನಿಂತಿನ ಮದುವೆ ಮಾಡ್ತೀನಿ. ಸಾರಿ ಮಾವ, ನಾನು ಆ ಹುಡುಗಿನ ಮೀಟ್ ಮಾಡಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಏನಾಯ್ತು ಗೊತ್ತಾ? ಆ ಇನ್ಸ್ಪೆಕ್ಟರ್ ಸೋದ್ರ ಮಾವ ಹೆಣ್ ನೋಡಕ್ಕೆ ಅಂತ ನಮ್ ಮನೆಗ್ ಬಂದು ನನ್ ಹುಚ್ಚಿ ಅಂತ ಪಟ್ಟ ಕಟ್ಟಿ ನನ್ ನೆಮ್ಮದಿ, ನಮ್ಮ ಅಮ್ಮನ್ ನೆಮ್ಮದಿ ಎಲ್ಲ ಹಾಳು ಮಾಡಿ ಹೋದ. ಎಲ್ಲ ನಿನ್ನಿಂದ ಕಣೆ ಆಗಿದ್ದು. ನಾನೇನೇ ಮಾಡ್ದೆ? ಮತ್ತಿನ್ನೇನು, ಕಾರ್ಯವಾಸಿ ಕತ್ತೆ ಕಾಲ್ ಹಿಡಿ ಅಂತ ಹೇಳ್ದೆ. ನಾನ್ ಹೋಗಿ ಆ ಕತ್ತೆ ಕಾಲ್ ಹಿಡ್ದೆ. ಏನೋ ಮನೆ ಖಾಲಿ ಮಾಡಿಸ್ತಾನಲ್ಲ ಅಂತ ಮನೆ ಕರ್ಕೊಂಡು ಹೋದ್ರೆ ಈಗ ಹಲ್ಕಿಸ್ಕೊಂಡು ನಾನ್ ನಿಮ್ಮನ್ನ ಪ್ರೀತಿಸ್ತೀನಿ, ನಿಮ್ಮನ್ನೇ ಮದ್ವೆ ಆಗ್ತೀನಿ ಅಂತ ನಾನ್ ಹಿಂದೆ ಬಿದ್ದಿದ್ದಾನೆ. ಈಗೇನೈತೆ? ಅವನ್ನೇ ಮದ್ವೆ ಆಗು, ತಪ್ಪೇನಿದೆ? ಕೈ ತುಂಬಾ ಸಂಬಳ ಬರುತ್ತೆ, ಸರ್ಕಾರಿ ಕೆಲ್ಸ ಇದೆ. ಅವನ್ ಕಂಡ್ರೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಕಣೆ, ಮೊದ್ಲಿಂದಾನು ಅಷ್ಟೇ. ಸರಿ, ನಾನ್ ನಿನ್ ಪ್ರೀತಿಸಲ್ಲ ಅಂತ ಹೇಳ್ಬಿಡತ್ ತಾನೇ ಅವನ್ಗೆ? ಅದನ್ನ ಬಾಯ್ ಬಿಟ್ಟು ಬೇರೆ ಅವ್ನ್ಗೆ ಹೇಳ್ಬೇಕಾ? ಅವನ್ಗೇನ್ ಬುದ್ಧಿ ಇಲ್ಲ? ತಿಳ್ಕೋಬೇಕು ಅವನು ನಾನು ಅವನ್ನ ಲವ್ ಮಾಡ್ತಿಲ್ಲ ಅಂತ. ಸ್ವಲ್ಪ ನಕ್ಕಿದ ತಕ್ಷಣ ಲವ್ ಮಾಡ್ದಂಗ ಲೆಕ್ಕ. ಫೂಲಿಶ್ ಫೆಲೋ.